ಕೆಸಿನೋ ನಡೆಸ್ತಿದ್ದೀವಿ ಅಂತ ಹೇಳಿದ್ರಿ. ಎಲ್ಲಾದರೂ ಯಾವುದೇ ಕೆಸಿನೋದಲ್ಲಿ ಕೇವಲ 0.01% ಪಾರ್ಟ್ನರ್ಶಿಪ್ ಇದ್ದರೂ ಕೂಡ ಒಂದನೇದು. ಎರಡನೇದು ಇಸ್ಪೀಟ್ ನಡೆಸ್ತಿದ್ದೀರಿ ಅಂದಿರಿ. ಎಲ್ಲಾದರೂ ಒಂದೇ ಒಂದು ಕೇಸ್ ನಾನು ಇಸ್ಪೀಟಿನ ಬಗ್ಗೆ ದಾಖಲೆಗಳಿದ್ದರೆ ಅಥವಾ ಎಲ್ಲರೂ ಇಸ್ಪೀಟ್ ನಡೆಸೋದ್ರ ಬಗ್ಗೆ ದಾಖಲೆಗಳಿದ್ದರೆ. ಮೂರನೇದು ಐ ಪಿ ಎಲ್ ಬೆಟ್ಟಿಂಗ್ ದಂಧೆ ಅದರಲ್ಲೂ ಸಹ ಏನಾದ್ರು ಭಾಗಿಯಾಗಿರೋ ಒಂದು ಕೇಸ್ ಅಥವಾ ಯಾವ್ದಾದ್ರು ನಿಮ್ಮಲ್ಲಿ ಪ್ರೂಫ್ ಇದ್ದರೆ, ಜೊತೆಗೆ ಈ 3 ಆರೋಪಗಳಿಗೆ ಮೊದಲನೇದಾಗಿ ಉತ್ತರ ಕೊಡ್ತೀನಿ. ತಾವೇನು 3 ಆರೋಪ ಮಾಡಿದಿರಿ, ನೀವು ಮಾಜಿ ಸಚಿವರು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ನೀವು ನಿಮ್ಮನ್ನು ಸ್ವಾಮಿ ಗುರುಗಳು ಅಂತ ನಾವೆಲ್ಲ ತಮ್ಮ ಪಾದ ಪೂಜೆ ಮಾಡಿದ್ದೀವಿ. ಆದರೆ ನೀವು ಈ ಲೆವೆಲಿಗೆ ಯಾವುದೋ ಒಂದು ರಾಜಕೀಯ ತೀಟೆಗೋಸ್ಕರ ಅಥವಾ ಟಿ ವಿ ಮೀಡಿಯಾದಲ್ಲಿ ಕಂಡು ನಿಮ್ಮ ಏನು ಟೆಂಪ್ಟೇಷನ್ ಆಗ್ತೀರಿ, ನಿಮ್ಮ ಮಾತಲ್ಲೇ ಗೊತ್ತಾಗ್ತದೆ ನೀವು ಯಾವ ರೀತಿ ಟೆಂಪ್ಟ್ ಆಗ್ತೀರಿ ಅನ್ನೋದು. ಇಲ್ಲಿವರೆಗೆ ಯಾವ್ದಾದ್ರು ಒಂದು ಮೀಡಿಯಾ ಮುಂದೆ ಸಮಾಧಾನವಾಗಿ ಮಾತಾಡಿರೋದು ಒಂದು ತುಣುಕಿದ್ರೆ ಕಳಿಸಿ. ಏನು 3 ದಂಧೆಗಳ ಬಗ್ಗೆ ಮಾತಾಡಿದಿರಿ, ನಾನು ಆ ಭಾಗದಲ್ಲಿ ಆ ಒಂದು ವ್ಯವಹಾರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಭಾಗಿಯಾಗಿದ್ದರೂ ಸಹ ನಾನು ನಿಮ್ಮನೆ ಬಾಗಿಲಿಗೆ ಬಂದು ನಿಲ್ಲಕ್ಕೆ ರೆಡಿ ಇದ್ದೀನಿ. ಅದಕ್ಕಿಂತ ಮುಂಚೆ ತಾವು ಏನು ಆರೋಪ ಮಾಡಿದ್ದೀರಿ, ತಾವು ನಮ್ಮ ಚೆನ್ನಗಿರಿಯ ಗುರು ಮಹಾರುದ್ರಸ್ವಾಮಿ ಮಾಯನೊಳೆಯ ದೇವಸ್ಥಾನಕ್ಕೆ ಬಂದು ನಾನೇನು 3 ಆರೋಪ ಮಾಡಿದ್ದೀನಿ, ಈ ಆರೋಪ ಸಂಪೂರ್ಣ ಸತ್ಯ ಅಂತೇಳಿ ತಾವು ಪ್ರಮಾಣ ಮಾಡಬೇಕು. ನಾನು ಯಾವುದೇ ಈ ಒಂದು ದಂಧೆಗಳಲ್ಲಿ ಏನು ಕಾನೂನು ಬಾಹಿರ ದಂಧೆಗಳಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ಸಹ ಪ್ರಮಾಣ ಮಾಡೋಕ್ಕೆ ಸಿದ್ಧಿದ್ದೀನಿ. ದಯಮಾಡಿ ಇದನ್ನು ಭಾಳಷ್ಟು ತಾವು ಭಾಳ ಒತ್ತಡದಲ್ಲಿ ಹೇಳಿದಿರಿ. ಅದರಲ್ಲೂ ಸಹ ತಾವು ಸುಮ್ಮನಿದ್ರೆ ಏನಾಗ್ತಿರಲಿಲ್ಲ, ಮತ್ತು ಹಿಂದೆಲ್ಲ ಕೇಳಿದಿರಿ, ಹಿಂದೆ ಯಾರೂ ಸಹ ಮಾತಾಡಿಲ್ಲ. ತಾವೇ ಅದನ್ನು ಮತ್ತೇನೋ ಅಂತ ಒತ್ತಿ ಕೇಳಿದ್ರೆ ಅಲ್ಲೇ ಗೊತ್ತಾಗ್ತದೆ ಸುಳ್ಳನ್ನು ಸತ್ಯ ಮಾಡೋಕ್ಕೆ ಯಾವ ರೀತಿ ನೀವು ಪ್ರಯತ್ನ ಪಡ್ತಾಯಿದ್ದೀರಿ ಅಂತ. ತಾವು ಮೊದಲು ಮಾರುದ್ರಸ್ವಾಮಿ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಬೇಕು, ಇಲ್ಲ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಒಂದನೇದು. ಎರಡನೇದು, ತಾವೇನು ಮರಳು ದಂಧೆ ಬಗ್ಗೆ ಮಾತಾಡಿದ್ದೀರಿ. ಮರಳು ದಂಧೆ ಅಲ್ಲ, ಅದು ಮರಳು ವ್ಯಾಪಾರ. ನಾನು ಸಹ ಸರ್ಕಾರಿ ಟೆಂಡರ್ಗಳನ್ನ ತಗೊಂಡು ಟ್ರಾನ್ಸ್ಪೋರ್ಟ್ ವೆಹಿಕಲ್ನ ನಡೆಸ್ತಾ ಬಂದಿದ್ದೆ. ನನಗೆ ಹಿಂದೆ ಮರಳು ಬಸಣ್ಣ ಅಂತಲೇ ಸುಮಾರು ಜನ ಸ್ನೇಹಿತರು ಸೇವ್ ಮಾಡ್ಕೊಂಡಿಲ್ಲ. ಅದು ವ್ಯಾಪಾರ, ಅದು ದಂಧೆ ಅಲ್ಲ. ಅದೇ ರೀತಿ ಮರಳು ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ತಾವು ನಮ್ಮ ಗಾಡಿಗಳಲ್ಲಿ, ನಮ್ಮ ಪಾಲುದಾರರ ವೆಹಿಕಲ್ಗಳಲ್ಲಿ ಯಾರ್ಯಾರ ಮನೆ, ಭದ್ರಾವತಿಯಲ್ಲಿ ಯಾರ ಮನೆ ಕಳಿಸಿದ್ರಿ, ಉತ್ತರ ಕೊಡಬೇಕಾಗ್ತದೆ. ಇನ್ನು ಮುಂದಕ್ಕೆ ಹೇಳು ಅಂದರೆ ಎಲ್ಲದೂ ಇದೆ. ನೀನೇನು ಬಿಚ್ಚಿಡೋಣ ಅಂತೀರ, ನಿಮ್ಮ ಬಟ್ಟೆ ಬಿಚ್ಚಿಡ್ಬೇಕು ಬಿಟ್ಟರೆ ಇನ್ನೇನು ಬಿಚ್ಚಿಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ನೀನು ಎಲ್ಲಿ ಕರೆದ್ರೂ ಯಾವುದೇ ಸಂದರ್ಭದಲ್ಲೂ ನಾನು ಬಂದು ಪ್ರಮಾಣ ಮಾಡೋಕ್ಕೆ ರೆಡಿ ಇದ್ದೀನಿ. ಮರಳು ದಂಧೆ ನಾವು ಮಾಡಿಲ್ಲ, ಮರಳು ವ್ಯಾಪಾರ ನಾವು ಮಾಡಿದ್ದೀವಿ. ಆ ವ್ಯಾಪಾರ ಮಾಡಿದಂಥ ಸಂದರ್ಭದಲ್ಲಿ ತಾವೇನೇನು ಯಾರ್ಯಾರ ಮನೆಗೆ ಹೆಣ್ಮಕ್ಳುಗಳು ಕಳಿಸಿದಿರೋ, ಗಂಡು ಮಕ್ಳು ಕಳಿಸಿದಿರೋ, ನೀವು ಮನೆ ಕಟ್ಟಕ್ಕೆ ಕಳಿಸಿದಿರೋ, ಅಥವಾ ನಮ್ಮ ಹತ್ರ ಏನಾದ್ರು ಮಾಮೂಲಿ ತಿಂದಿದ್ದಿರೋ, ಇದೇ ತಾವು ಮಾಜಿ ಶಾಸಕರಾಗಿದ್ರಿ, ಇದೇ ನಮ್ಮ ಪಾಲ್ದಾರ ಜೊತೆಗೆ ತಾವು ನಮ್ಮ ಜೊತೆ APMC ಕಟ್ಟೆಯಲ್ಲಿ ಬಂದು ಕೂತು ಏನು ಮಾತನಾಡಿದ್ರಿ, ಅವತ್ತು ಏನು ಫುಡ್ಡು ತಿಂದಿದ್ರಿ, ಯಾವ ಕಾರಲ್ಲಿ ಕೂತಿದ್ರಿ, ನನ್ನದೇ ಬೆಂಚ್ ಕಾರಲ್ಲಿ ಬಂದು ನನ್ನ ಗಾಡಿಲೇ ಕೂತು ನನ್ನ ಹತ್ರನೇ ಮಾತಾಡಿದ್ರಿ. ನೆನಪಿರಲಿ, ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಯಾರೋ ಒಬ್ಬ ಸಾಧು ಸಮಾಜದ ಹುಡುಗ ಬೆಳೀತಾ ಇದ್ದಾನೆ ಅಂದರೆ ನಿನ್ನ ಕೆಲಸ ಸಹಿಸೋಕ್ಕಾಗಲ್ಲ. ಯಾಕೆ ಹೇಳು, ಸಾಧು ಸಮಾಜದವರೆಲ್ಲ ನಿನ್ನ ಗೆಲ್ಲಿಸ್ತಾ ಇರೋದು, ಅವರು ಮೂರ್ಖರು, ನೀನಲ್ಲ. ಒಬ್ಬ ಸಾಧು ಸಮಾಜದ ಹುಡುಗ ಬೆಳೀತಿದ್ದಾನೆ, ಒಂದು ಉತ್ತಮವಾಗಿ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇದ್ದಾನೆ, ಉತ್ತಮವಾಗಿ ಬೆಳೀತಿದ್ದಾನೆ ಅಂದರೆ ನಿನಗೆ ಆ ಸಮಾಜದ ಏಳಿಗೆ ಸಹಿಸೋದಿಲ್ಲ. ಅದು ನಮ್ಮ ಹೊನ್ನಾಳಿಯ ತಾಲೂಕಿನ ಸಮಾಜದವರಿಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಶಾಂತಂಗೌಡರು ಭಾಳ ಮುಗ್ಧ ಜೀವಿ, ಅದು ಹಿರಿಯ ಜೀವಿ. ಆತನ ಜಾಗದಲ್ಲಿ ನಾನಿದ್ದಿದ್ದರೆ ನಿನಗೇನು ಅಂತ ತೋರಿಸ್ತಾ ಇದ್ದೆ ರಾಜಕೀಯನ. ಆದರೆ ರೇಣುಕಾಸ್ವಾಮಿ ಮುಗ್ಧರ ಮುಂದೆ ನಮ್ಮ ಒಂದು ಸಮಾಜದ ಯುವಕರನ್ನ ಕಟ್ಕೊಂಡು ಹೋರಾಟ ಮಾಡ್ತಿದ್ಯಾ. ಮುಂದಿನ ಚುನಾವಣೆಯಲ್ಲಿ ಅದೇ ನಮ್ಮ ಸಮಾಜದ ಯುವಕರು, ಏನಿವತ್ತು ನಮ್ಮ ಸಮಾಜದ ಯುವಕನಾದ ನನಗೆ ಅವ್ಯಾಚ ಶಬ್ದಗಳಿಂದ ಮಾತಾಡಿ ನಿಂದಿಸಿದೆಯಾ, ಆ ಒಂದು ಫಲನ ನೀವು ಸ್ವೀಕರಿಸಲೇಬೇಕು. ನಮ್ಮ ಸಮಾಜ ಅದು ನೋಡುತ್ತೆ, ಅನುಭವಿಸಿ ಎಚ್ಚರ ಇರಲಿ. ಅಷ್ಟೇ ಅಲ್ಲ, ನಾನೇನು ಲಾಟ್ರಿ ಶಾಸಕ ಅಂತ ಹೇಳ್ತೀಯ, ಅಷ್ಟರು ಮಾಧ್ಯಮ ಸ್ನೇಹಿತರು ಸಹೋದರರು ನನ್ನ ಜೊತೆಗೆ ಮುಂಚಿಂದ ಒಡನಾಟ ಇರೋರಿದ್ದಾರೆ. ಕರೋನಾ ಸಂದರ್ಭದಲ್ಲಿ ನಾನು ಏನೇನು ಕೆಲಸ ಮಾಡಿದ್ದೀನಿ ಅನ್ನೋದನ್ನ ಯಾವುದೋ ನನ್ನ ಪೇಪರ್ ಇದರಲ್ಲಿ ಹಾಕ್ಸಿರೋದಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿರೋದಲ್ಲ, ನಿಮ್ಮ ಪತ್ರಿಕಾ ಬಂಧುಗಳೇ ಬರೆದಿರೋ ಅಂಥದ್ದು. ರೈತರಲ್ಲಿ ಟೊಮೊಟೊ ಖರೀದಿ ಮಾಡಿದ್ದೀವಿ,
ನನ್ನ ಸ್ವಂತ ದುಡ್ಡಲ್ಲಿ ಟೊಮೊಟೊ ಖರೀದಿ ಮಾಡಿ ರೈತರು ಸಂಕಷ್ಟಕ್ಕಿದ್ದಂಥ ಸಂದರ್ಭದಲ್ಲಿ ನಾನು ಅವತ್ತು ಖರೀದಿ ಮಾಡಿ ರೈತರಿಗೆ ಹಣವನ್ನು ಕೊಟ್ಟು ಉಚಿತವಾಗಿ ಜನಗಳಿಗೆ ಹಂಚಿದ್ದೀನಿ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಆಂಬುಲೆನ್ಸ್ ಸಹ 3 ರಿಂದ 4 ಆಂಬುಲೆನ್ಸ್ನ ಉಚಿತವಾಗಿ ಸಾರ್ವಜನಿಕರ ಸೇವೆಗೆ ಕೊಟ್ಟಿದ್ದೆ. ಅಷ್ಟೇ ಅಲ್ಲ, ನಮ್ಮಲ್ಲೊಂದು ದೇವರಹಳ್ಳಿ ಕೆರೆಗೆ ನೀರನ್ನು ನನ್ನ ಸ್ವಂತ ಹಣದಲ್ಲಿ ತುಂಬಿಸಿದ್ದೀನಿ. ಆ ಒಂದು ತುಂಬಿಸಿದ ಸಂದರ್ಭದಲ್ಲಿ ಆವಾಗಿನ ಆಡಳಿತ ಪಕ್ಷದ ಯಾರು ಶಾಸಕರಿದ್ದು ಕರೆಂಟನ್ನು ಕಟ್ ಮಾಡಿರೋ ತಾವು ನೋಡಿರ್ಬೋದು, ಇಲ್ಲ ನಿಮ್ಗೆ ಯಾರು ಅಲ್ಲಿ ಗೊತ್ತಿರೋರಿದ್ದರೆ ದೇವರಹಳ್ಳಿ ಗ್ರಾಮದಲ್ಲಿ ಕೇಳ್ಬೋದು. ಜನ್ರೇಟ್ರಿಟ್ ನೀರು ತುಂಬಿಸ್ತೀನಿ ಅಂತ ಹೊರಟೆ, ಜನ್ರೇಟ್ರಿಟ್ ನೀರು ತುಂಬಿಸೋಂಥ ಸಂದರ್ಭದಲ್ಲಿ ಮತ್ತೆ ಕರೆಂಟನ್ನು ಕೊಟ್ಟು ನೀರಿಗೆ ಸಹಕಾರ ಕೊಟ್ಟರು. ಇವನ್ನೆಲ್ಲದನ್ನು ಪರಿಗಣಿಸಿ ಜನ ಗೆಲ್ಲಿಸಿದರೆ ಬಿಟ್ಟರೆ ನೀನು ಯಾವುದೋ ರೀತಿ ಮಾತಾಡಿದ ರೀತಿಯೆಲ್ಲ ಗೆಲ್ಲಿಸಿಲ್ಲ. ಅಷ್ಟೇ ಅಲ್ಲ, ತಾವೇನು ಶಾಲೆಗಳು ಓಪನ್ ಮಾಡೋಂಥ ಸಂದರ್ಭದಲ್ಲಿ ನಿಮ್ಮ ಪಕ್ಷದವ್ರು ವಿರೋಧ ಮಾಡಿದ್ರು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸುಮಾರು 60,000 ಕಿಟ್ ಕೊಟ್ಟಿರೋದನ್ನ ನೀವು ಮಾಧ್ಯಮ ಸ್ನೇಹಿತರೆ ತಮ್ಮ ಪೇಪರ್ಗಳಲ್ಲಿ ಬರೆದಿರೋದನ್ನು ತಾವೆಲ್ಲ ನೋಡಿದ್ವಿ. ಸಂಕಷ್ಟದಲ್ಲಿ ಅಂತ ಸಂದರ್ಭ ಮನೆ ಬಾಗಿಲಿಗೆ ಹೋಗಿ ಕಿಟ್ಗಳನ್ನ ಕೊಟ್ಟು ಬಂದಿದ್ದೀನಿ. ಅಷ್ಟೇ ಅಲ್ಲ, ನೀನೇನು ಇವತ್ತು ಡೋಂಗಿ ಹೋರಾಟಕ್ಕೆ ಹೋಗಿದೆಯಾ, ಆದರೆ ನಾನು ನಿಜವಾದ ರೈತ ಸಂಘದಿಂದನೇ ಆಯ್ಕೆಯಾಗಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ನಾನು ಬಯಸ್ತೀನಿ. ನಾನು ಹೋರಾಟ ಮಾಡಿದ್ದು ಅವತ್ತು, ನೀನಲ್ಲ. ಇವತ್ತು ಯಾವುದೋ ಒಂದು ನಿಮ್ಮ ಸರ್ಕಾರದಲ್ಲಿ ನೀನು ಶಾಸಕನಾಗಿದ್ದಂಥ ಸಂದರ್ಭದಲ್ಲೇ ಅನುಮತಿ ಕೊಟ್ಟಂತಹ ಭದ್ರಾ ಬಲದಂಡೆ ಕುಡಿಯೋ ನೀರಿನ ವ್ಯವಸ್ಥೆನ ನೀನು ಸಹ ಅದಕ್ಕೆ ಒಪ್ಕೊಂಡಲ್ಲಿ ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡಿಸ್ಕೊಟ್ಟು ಇವತ್ತು ಏನೋ ಒಂದು ಮುಂದಿನ ಅಧಿಕಾರದ ಆಸೆಗೆ ಕಣ್ಣೀರು ಒರೆಸೋ ಒಂದು ತಂತ್ರ ಮಾಡ್ತಿದ್ಯಾ. ಈ ತಂತ್ರ ಈ ಬಾರಿ ನಡೆಯಲ್ಲ, ಮರ್ತ್ಕೊಂಬಿಡು. ಇನ್ನು ಮುಂದೆ ನಿನ್ನ ಹೊನ್ನಾಳಿ ರಾಜಕೀಯ ಜೀವನ ಮರ್ತ್ಕೊಂಬಿಡು. ಈರುಳ್ಳಿ ಬೆಲೆಗೆ ಬೆಂಬಲ ಬೆಲೆ ಇಲ್ದಾಗ ಹೋರಾಟ ಮಾಡಿದ್ದಾನೆ. ಯಾವ ಹೋರಾಟ ಮಾಡಿದ್ಯಾ? ಇಲ್ಲಿವರೆಗೆ ಯಾವ ಹೋರಾಟ ಮಾಡಿದ್ಯಾ? ನಿಮ್ಮದೇ ಸರ್ಕಾರ, ನೀನೇ ಶಾಸಕ ಇದ್ದಂಥ ಸಂದರ್ಭದಲ್ಲಿ ಆರ್ಡ್ರ್ ವಿರುದ್ಧ ಹೋರಾಟ ಮಾಡ್ತೀನಿ ಅಂದರೆ ನೀನು ಎಷ್ಟು ಮೂರ್ಖ ಅನ್ನೋದನ್ನು ತಾನೇ ತಿಳ್ಕೊಬೇಕಾಗ್ತದೆ. ಅಷ್ಟೇ ಅಲ್ಲ, ಮೊಣಕಾಲುದ್ದ ನೀರಲ್ಲಿ ತೆಪ್ಪ ತಗೊಂಡೋಗಿ ಅಪಹಾಸ್ಯಕ್ಕೆ ಈಡಾಗಿರೋದನ್ನು ಮರಿಬೇಡ. ಅಷ್ಟೇ ಅಲ್ಲ, ಇನ್ನು ಹೇಳಿದ್ರೆ ಭಾಳಷ್ಟು ಹೇಳೋದಿದೆ. ನಾನು ಯಾವುದೇ ಕಾರಣಕ್ಕೂ ವ್ಯಕ್ತಿ ನಿಂದನೆ ಮಾಡೋದು ಇಲ್ಲ, ಮುಂದೂ ಮಾಡೋದಿಲ್ಲ. ಇನ್ನು ಮುಂದೆ ಎಚ್ಚರದಿಂದ ಮಾತಾಡು. ಯಾರಿಗೆ ಮಾತಾಡೋದಕ್ಕಿಂತ ಮುಂಚೆ MP ಚುನಾವಣೆ ಹಿಸ್ಟ್ರಿ ಬಿಚ್ಚಿಟ್ಬಿಡ್ತೀನಿ. ನೀನು ಎಷ್ಟು ದುಡ್ಡು ತಗೊಂಡಿದೆಯಾ, ಎಲ್ಲಿ ತಗೊಂಡಿದ್ಯಾ, ಅದಕ್ಕೂ ಪ್ರಮಾಣಕ್ಕೆ ನಾನು ರೆಡಿ ಇದ್ದೀನಿ. ಮುಂದಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಡಬೇಡ. ಎಷ್ಟು ಕೋಟಿ ದುಡ್ಡು ಚುನಾವಣೆಯಲ್ಲಿ ಏನು ಮಾಡಿದೆ ಅಂತ. ನೀನು ವೈಯಕ್ತಿಕವಾಗಿ ನಮಗೆ ಸಹಕಾರ ಕೊಟ್ಟಿದ್ದೀಯ ಅನ್ನೋ ಒಂದೇ ಉದ್ದೇಶಕ್ಕೆ ಆ ವಿಷಯ ಇವತ್ತು ಮಾತಾಡಲ್ಲ. ಆ ವಿಷಯಕ್ಕೆ ಚರ್ಚೆಗೆ ಬಾ ಅಂದರೆ ಅದಕ್ಕೂ ನಾನು ಚರ್ಚೆ ಬರೋಕ್ಕೆ ರೆಡಿ ಇದ್ದೀನಿ. ಎಷ್ಟು ಕೋಟಿ ದುಡ್ಡು ತಗೊಂಡ್ಯಾ, ಯಾರೇನು ದುಡ್ಡು ಕೊಟ್ಟರು, ಯಾವ ಟೈಮಲ್ಲಿ ಕೊಟ್ಟರು, ಯಾವ ರೀತಿ ಚುನಾವಣೆ ಮಾಡಿದೆ ಅನ್ನೋದನ್ನು ಬಹಿರಂಗಪಡಿಸ್ತೀನಿ. ಇದನ್ನು ದಾಖಲೆ ಸಮೇತ ಮಾನ್ಯ ವಿಜಯೇಂದ್ರ ಅವ್ರಿಗೆ ಕೊಡ್ತೀನಿ. ಇಷ್ಟೇ ಅಲ್ಲ, ತಾನೇನು ನಮ್ಮ ಕಾಂಗ್ರೆಸ್ ನಮ್ಮ DK ಶಿವಕುಮಾರ್ ಮನೆ ಬಾಗಿಲಿಗೆ ಬಂದಿದ್ದೆ, ನಮ್ಮ ಮಂತ್ರಿ ಮನೆ ಬಾಗಿಲಿಗೆ ಬಂದಿದ್ದೆ, ಎಲ್ಲದೂ ಮಾಹಿತಿ ಇದೆ ನಿಮ್ಮ ಇದರೊಳಗೆ. ತಾವೇನು ಯಡಿಯೂರಪ್ಪರ ಮಗ ವಿಜಯೇಂದ್ರ ಅವರು ಇವತ್ತು ಅಧ್ಯಕ್ಷರಾದರು ಅಂತ ವಾಪಸ್ BJPಗೆ ಹೋಗಿದೆಯಾ, ಆ ಮಾಹಿತಿ ನೆನ್ಪಿಟ್ಕ. ವಿಜಯೇಂದ್ರ ಅವರು ಅಧ್ಯಕ್ಷರಾದರು ಅಂತ ವಾಪಸ್ ಹೋಗಿದೆಯಾ. ಅಷ್ಟೇ ಅಲ್ಲ, ನಮ್ಮ ಇದೇ ಯಡಿಯೂರಪ್ಪರ ಹೆಸರಿಂದ ಏನು ನಿಮ್ಮ ಮಂತ್ರಿಯಾಗಿ ಅವ್ರ ವಿರುದ್ಧನೇ ನೀನು ರೆಸಾರ್ಟ್ಗೋದಂಥ ಒಂದು ಸಂದರ್ಭನೂ ಸಹ ಮರಿಬೇಡ. ಜಾಸ್ತಿ ಮಾತಾಡಿದ್ರೆ ಇನ್ನೂ ಸಹ ದಾಖಲೆಗಳ ಸಮೇತ ಬಂದು ಉತ್ತರ ಕೊಡೋಕ್ಕೆ ಸಿದ್ಧಿದ್ದೀನಿ. ಮೊದಲು ನಿನಗೆ ಸ್ವಲ್ಪನಾರು ರಾಜಕೀಯ ಜ್ಞಾನ, ರೈತರ ಬಗ್ಗೆ ಕಾಳಜಿ ಇದ್ದರೆ ಯಾವ ಇಸ್ವಿಲಿದು ಅಪ್ರೂವಲ್ ಕೊಟ್ಟರು, ಯಾವ ಇಸ್ವಿಲಿ ಇದು DPR ಆಯಿತು, ಈ ಮಾಹಿತಿ ತಗೊಂಡು ಮಾಧ್ಯಮದವ್ರಿಗೆ ಉತ್ತರ ಕೊಡು. ಹಾಗೆ ಮಾಧ್ಯಮ ಮಿತ್ರರಲ್ಲೂ ಸಹ ನಾನು ಮನವಿ ಮಾಡ್ತೀನಿ. ತಾವು ಸಹ 2020ರಲ್ಲಿ ಇದು ಅನುಮತಿ ಆಗಿರೋದು ಅವ್ರದ್ದೇ ಸರ್ಕಾರದಲ್ಲಿ, 2022ರಲ್ಲಿ DPR ಆಗಿರೋದು ಅವ್ರದ್ದೇ ಸರ್ಕಾರದಲ್ಲಿ. ಇದನ್ನು ಸಹ ತಾವು ಅವ್ರಿಗೋಗಿ ನಿಮ್ಮ ಸರ್ಕಾರದಲ್ಲಿ ಆಗಿರೋ ಅಂಥದ್ದನ್ನು ನೀವೇ ಹೋರಾಟ ಮಾಡ್ತಿರಲ್ಲ, ಇದು ಯಾವ ನೈತಿಕತೆ ಇದೆ ನಿಮಗೆ ಅನ್ನೋದನ್ನ ತಾವು ಮನವಿ ಮಾಡ್ತೀನಿ, ತಮ್ಮಲ್ಲಿ ಹೋಗಿ ಕೇಳಬೇಕು ಅಂತೇಳಿ. ಯಾಕಪ್ಪ ಅಂದರೆ ರಾಜಕೀಯ ಶಾಶ್ವತ ಅಲ್ಲ, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಬಾರ್ದು. ಇವತ್ತು ಅವನು ಏನೋ 3 ಪದ ಮಾತಾಡಿರ್ಬೋದು, ಆ ಮಾತಾಡಿರೋ ಪದ ನಾವು ಒಪ್ಕೋಬೇಕು. ಬರಲಿ, ಮಾರುದ್ರಸ್ವಾಮಿ ದೇವಸ್ಥಾನಕ್ಕೆ ಬರ್ತಾನೆ, ಸಿಗಂದೂರು ತಾಯಿಗೆ ಬರ್ತಾನೋ, ಕಟೀಲು ತಾಯಿಗೆ ಬರ್ತಾನೆ, ಅವ್ನು ಎಲ್ಲಿ ಕರೀತಾನೆ ಅಲ್ಲಿಗೆ ಆ 3 ವ್ಯವಹಾರಗಳನ್ನು ನನ್ನದು ಒಂದು ಜೀವನದಲ್ಲಿ 1% ಪಾತ್ರ ಇಲ್ಲ ಅಂತ ನಾನು ಪ್ರಮಾಣ ಮಾಡೋಕ್ಕೆ ರೆಡಿ ಇದ್ದೀನಿ. ಆತನು ಬಂದು ಪ್ರಮಾಣ ಮಾಡಲಿ. ಇಷ್ಟೇ ಅಲ್ಲ, ತಮಗೆ ಇನ್ನೂ ಹೇಳಬಾರ್ದು ಇವನ್ನೆಲ್ಲ, ಆದರೂ ಸಹ ಈ ಸಂದರ್ಭದಲ್ಲಿ ಅನಿವಾರ್ಯ. ನಮಗೂ ಸಹ ಬರ್ತದೆ ಸಿಟ್ಟು, ಬರಲ್ಲ ಅಂತಲ್ಲ. ತಾವು ಏನು SC ಜನಾಂಗದ ಸರ್ಟಿಫಿಕೇಟನ್ನು ಮಾಡಿದಿರೆಲ್ಲ ಬಂದು ಪ್ರಮಾಣ ಮಾಡಿ. SC ಜನಾಂಗ ಸರ್ಟಿಫಿಕೇಟನ್ನು ತಾವೇನು ಬಳಸ್ಕೊಂಡಿದ್ದೀರೋ, ತಮ್ಮ ಮಕ್ಕಳು ಎಜುಕೇಷನ್ಗೆ ತಾವು ಮಾಡಿಸಿದಿರೋ ಇಲ್ಲೋ ಅನ್ನೋದನ್ನು ಸಹ SC ಜನಾಂಗ ನೋಡ್ತಾ ಇದೆ.
SC ಜನಾಂಗದ ಒಂದು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತಗೊಂತಾವೇನು ಇವತ್ತು ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಸಮಾಜಕ್ಕೆ ಅನ್ಯಾಯ ಮಾಡಿದಿರಿ, ಸಾಧು ಸಮಾಜದ ಒಬ್ಬ ಯುವಕಂಗೆ ಅನ್ಯಾಯ ಮಾಡ್ತಿದ್ರಿ. ಇದನ್ನು ಮುಂದಿನ ಚುನಾವಣೆಯಲ್ಲಿ ತಾನು ಎದುರಿಸ್ಬೇಕಾಗ್ತದೆ. ಎಚ್ಚರ, ಇನ್ನು ಮುಂದೆ ಏನಾದ್ರು ಮಾತಾಡೋಕ್ಕಿಂತ ಮುಂಚೆ ಎಚ್ಚರ ಹಿಡ್ಕೊಂಡು ಮಾತಾಡು. ನೀನು ಮಾತಾಡೋದಿತ್ತ ರಾಜಕೀಯವಾಗಿ ಮಾತಾಡು, ವೈಯಕ್ತಿಕ ನಿಂದನೆ ಬರೋದಿತ್ತ ದಾಖಲೆ ಸಮೇತ ಬಾ, ನಾನೇನು ಬೇಡ ಅನ್ನಲ್ಲ. ವೈಯಕ್ತಿಕ ನಿಂದನೆ ಮಾಡು, ದಾಖಲೆ ಸಮೇತ ಮಾಡು. ಸುಮ್ಮನೆ ಬಾಯಿಗೆ ಎಲುಬಿಲ್ಲ ಅಂತೇಳಿ ಏನು ಬೇಕಾದ್ರೂ ಮಾತಾಡ್ರೆ ಸಹಿಸಲ್ಲ. ಹುಷಾರ್ ಇರಲಿ, ಅದು ಸಂದರ್ಭ ಬರಲಿ, ಅವ್ನ ಉತ್ತರ ಕೇಳಲಿ. ಎಲ್ಲೆಲ್ಲಿ ಏನೇನು ಇಟ್ಕೊಂಡಾನೆ, ಎಲ್ಲೆಲ್ಲಿ ಏನೇನು ಇಟ್ಕೊಂಡಾನೆ ಎಲ್ಲದೂ ಕೊಡ್ತೀನಿ. ದಾಖಲೆ ಸಮೇತ ಕೊಡ್ತೀನಿ, ಸ್ಪಾಟ್ ಸಮೇತ, GPS ಫೋಟೋ ಸಮೇತ, ಮನೆ ಫೋಟೋ ತಗೊಂಬರ್ತೀನಿ. ಇನ್ನೂ ಬೇರೆ ಬೇರೆ ಜನ ಫೋನ್ ಮಾಡಿ ಅವನ್ನೆಲ್ಲ ದಾಖಲೆಗಳು ಅವರೇ ಕಳಿಸಿದ್ದಾರೆ, ನಾನು ಯಾವಾಗ ಕೇಳಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಸಂಬಂಧಗಳಿದ್ದಾವೆ ನಾವು ಎಲ್ಲದೂ ಸೋಷಿಯಲ್ ಮೀಡಿಯಾ ತಾವು ನೋಡ್ತಾ ಇದ್ದೀರಿ. ಈಗ ಎಲ್ಲೆಲ್ಲಿ ಏನೇನು ಕಾರ್ಯ ಅವನ್ನೆಲ್ಲ ನಾನು ವೈಯಕ್ತಿಕವಾಗಿ ತಾಳಕ್ಕೆ ಹೋಗಲ್ಲ. ಅದಕ್ಕೆ ಉತ್ತರ ಕೊಡೋದಿತ್ತು, ವೈಯಕ್ತಿಕವಾಗಿ ಮಾತಾಡಿದ್ಕೆ. ಅದು ರಾಜಕೀಯವಾಗಿ ಮಾತಾಡಿದರೆ ಸಹಜ. ರಾಜಕೀಯದಲ್ಲಿ ನಾನು ಒಂದಿರ್ತೀನಿ, ಒಂದು ಮಾತು ಅವರು ಒಂದು. ವೈಯಕ್ತಿಕ ವಿಷಯಕ್ಕೆ ಬಂದಿರೋದ್ರಿಂದ ಇವತ್ತು ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಪ್ರೆಸ್ ಮೀಟ್. ನಾನು ಹಿಂದೆ ಯಾವುದೂ ಪ್ರೆಸ್ ಮೀಟ್ ಮಾಡಿಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೆ, ಕೊಡ್ತೀನಿ. ಆತ ಹೇಳಕ್ಕೆ ಕೇಳ್ರಿ, ಆಯ್ತು ಬಂದು ಮಾತಾಡು ಅನ್ನಲಿ. ಅದಕ್ಕೆ ದಾಖಲೆ ಸಮೇತ ಮಾತಾಡ್ತೀನಿ. ಸುಮ್ಮನೆ ಆತನ ಗಾಳಿಲಿ ಗುಂಡು ಹೊಡೆಯಲ್ಲ, ವಿತ್ ಪ್ರಮಾಣ. ನಾನಂತೂ ದೇವ್ರು ನಂಬ್ತೀನಿ, ತಮಗೆಲ್ಲ ಗೊತ್ತಿದೆ. ಈಗಲೂ ದೇವ್ರಿಗೆ ಕುಂಕುಮ ಹಿಡ್ಕೊಂಡೆ ಬಂದು ಕೂತಿದ್ದೀನಿ. MP ಚುನಾವಣೆಯಲ್ಲಿ ಯಾರಿಗೆ ಮಾಡಿದೆ ಅನ್ನೋದನ್ನು ಬಂದು ಆತ ಪ್ರಮಾಣ ಮಾಡಲಿ. DK ಶಿವಕುಮಾರ್ ಅವ್ರ ಮನೆ ಬಾಗಿಲು ವಿಜೇಂದ್ರಣ್ಣ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಭಾಳಷ್ಟು ಸರಿ ಅಡ್ಡಾಡಿದರು. ನಮ್ಮ ಡಿಸ್ಟ್ರಿಕ್ಟ್ ಮಂತ್ರಿಗಳ ಹತ್ರನೂ ಅಡ್ಡಾಡಿದ್ದಾರೆ, DK ಶಿವಕುಮಾರ್ ಮನೆ ಬಾಗಿಲಿಗೂ ಅಡ್ಡಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಕ್ಕೆ ತುದಿಗಾಲಲ್ಲಿದ್ದರು. ಆ ಸಂದರ್ಭದಲ್ಲಿ ವಿಜೇಂದ್ರಣ್ಣನ ಅಧ್ಯಕ್ಷ ಮಾಡಿದ್ರು, ಮತ್ತು ಸೀಟ್ ಭದ್ರ ಆಗ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ಬಂದಿದ್ದಾರೆ. ಯಾಕೆಂದರೆ ಇಲ್ಲಿ ಗೊತ್ತಿದೆಯಲ್ಲ ಇವರಿಬ್ಬರದು ರಾಜಕೀಯ. ನಾಳೆ MP ಸಿದ್ದಣ್ಣವ್ರ ಕಡೆ ಟಿಕೆಟ್ ಎಲ್ಲರೂ ತೊಂದರೆ ಆಗ್ತದೆ ಅಂತ ಕಾಂಗ್ರೆಸ್ಗೆ ಹೋಗೋಣ, ಶಾಂತನಗೌಡರಿಗೆ ಏಜ್ ಆಯಿತು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟಕ್ಕೆ ರೆಡಿ ಆಗಿದ್ದರು. ಆದರೆ ಎಲ್ಲಿ ಯಾವ ವಿಜೇಂದ್ರಣ್ಣ ಆದ್ರಲ್ಲ ಬಂದೋಬಸ್ತ್ ಆಗ್ತದೆ. ಅದೇ ವಿಜೇಂದ್ರಣ್ಣರ ತಂದೆ ಯಡಿಯೂರಪ್ಪರನ್ನ ರೆಸಾರ್ಟ್ ರಾಜಕೀಯ ಮಾಡಿ ಇಳಿಸೋಕೆ ಹೋಗಿದ್ದನ್ನು ನಾವು ಮರ್ತಿದ್ದಾನಂತ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಮಾಡು, ನಾವು ಮಾಡಬೇಡ ಅಂತೇಳಿ ಒಂದು ಸೈಡ್ ಮಾಡು. ಕಾಂಗ್ರೆಸ್ ಬೇಕಾ ಕಾಂಗ್ರೆಸ್ಸಿಗಿರು, BJP ಬೇಕಾ BJPಗಿರು. ಅಲ್ಲಿ ಇಲ್ಲಿ ಎರಡು ಕಡೆ ದ್ವಂದ್ವ ನೀತಿ ಮಾಡಬೇಡ. ಈಗ ಮಾಡ್ತಿದಾರಲ್ಲ, ಹುಟ್ಟಿರೋದು ಜನಾಂಗ ಜಂಗಮ ಜನಾಂಗ, ಸರ್ಟಿಫಿಕೇಟ್ ಕೇಳ್ತಿರೋದು ಪರಿಶಿಷ್ಟ ಜಾತಿದು. ಇದೇ ಅವ್ರ ಮನಸ್ಸಿನ ಗೊಂದಲ ಇಲ್ಲೇ ಗೊತ್ತಾಗ್ತದೆ. ಎಲ್ಲ ಕಡೆ ಅನ್ಯಾಯ ಮಾಡ್ಕೊಂಡು ಮಾಡಿದ್ದಾರೆ. ಅದನ್ನ ಹಿನ್ನೆಲೆ ದಂಧೆದು ಯಾವುದೂ ನಾನು ಮಾತಾಡೋಕ್ಕೆ ಹೋಗಲ್ಲ. ಏನೋ ಕಷ್ಟಪಟ್ಟು ದುಡ್ದಿದ್ದೇನೆ, ಮೇಲೆ ಬಂದೇನೋ ಒಳ್ಳೇದು, ನಾವು ಸಂತೋಷ. ಏನು ಆರೋಪ ಮಾಡಿದ್ರೆ ಅದನ್ನು ಪ್ರಮಾಣ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಆತ ಬಂದು ಪ್ರಮಾಣ ಮಾಡಬೇಕು. ಸರಿ, ಈಗ ನಮ್ಮ ಪಕ್ಷಕ್ಕೆ ಸಹಕಾರ ಕೊಟ್ಟಿದ್ದಾರೆ, ನಾವು ಅದನ್ನೆಲ್ಲ ಮಾತಾಡೋದು ತಪ್ಪಾಗ್ತದೆ. ಅಲ್ಲ, ಸಂದರ್ಭ ಬರಲಿ. ಈಗ ಮಾತಾಡಿರೋರು ರೇಣುಕಸ್ವಾಮಿಗೂ ನನಗೂ ಮಾತುಕತೆ ಈಗ ನಡೀತಾ ಇರೋದು. ರೇಣುಕಸ್ವಾಮಿ ಅವರು ದುಡ್ಡು ತಗೊಂಡಿರೋದ್ರ ಬಗ್ಗೆ ದಾಖಲೆ ಸಮೇತ ಪ್ರಮಾಣೀಕರಿಸ್ತೀನಿ. ನಾನು ತಗೊಂಡಿಲ್ಲ ಅಂತೇಳಿ ಆತ ಪ್ರಮಾಣ ಮಾಡಲಿ, ನಾನು ತಗೊಂಡಿದ್ದೇನೆ ಅಂತ ಪ್ರಮಾಣ ಮಾಡ್ತೀನಿ. ಕಾಂಗ್ರೆಸ್ಸು 100ಕ್ಕೆ 100 ಸ್ವಂತ ಶಕ್ತಿಯಿಂದ ಗೆಲ್ತು. ಆದರೆ ಇಂಥ ಒಂದು ಒಳಗಡೆ ಶಕ್ತಿಗಳು ದುಡ್ಡು ತಗೊಂಡು ಕೆಲಸ ಮಾಡ್ತೀವಿ ಅಂತ ಬಂದು ಯಾವುದೇ ರೀತಿ ಕೆಲಸ ಮಾಡೋಕ್ಕೆ ರೈಟ್ಸ್ ಪವರೇ ಇರಲಿಲ್ಲಲ್ಲ. ಕಾಂಗ್ರೆಸ್ ಪರವಾದ ಅಲೆ ಇತ್ತು, ಅದನ್ನು ನೋಡಿದ್ರು. ಆ ನೋಡಿ ದುಡ್ಡು ತಗೊಂಡು ಮನೆಗೆ ಸೇರ್ಕೊಂಡು. ಈಗ ರಾಜಕೀಯದಲ್ಲಿ ಏನಾಗ್ತದೆ, ಕೊನೆಗೆ ಒಂದು ಓಟು ಮುಖ್ಯ ಆಗ್ತದೆ. ಈಗ ಓಟ್ ಹಾಕೋದು ಬೇಡ, ಓಟ್ ಹಾಕೋದು ಕೆಡ್ಸೋದಾದರೂ ಇರ್ತದೆ. ಅಂಥದ್ದೊಂದು ವ್ಯವಸ್ಥೆ ಆಗಬಾರ್ದು. ಒಬ್ಬ ಮಾಜಿ ಮಂತ್ರಿ ನಮ್ಮ ಹತ್ರ ಬಂದು ಶರಣ ಆಗ್ತಾನೆ ಅಂದರೆ ನಾವ್ಯಾಕೆ ಬೇಡ ನಾನು? ಅಡ್ಜಸ್ಟ್ಮೆಂಟಲ್ಲಿ ನಮ್ಮ ಸ್ವಂತ ಬಲದಿಂದ ಏನು ವಿರೋಧಿಗಳು ಸುಮ್ಮನಿರೋಕ್ಕೆ ಏನಾರು ತಂತ್ರ ಮಾಡ್ಬೇಕಲ್ಲ. ಈಗ ನಾವು ಲೇಟಾಗಿ ಬಂದ್ವಿ ಅಂತ ನೀವು ಅಂದ್ರಿ, ಸಾರಿ ಕೇಳಿ ಸರಿ ಮಾಡ್ಕೊಂಡಲ್ಲ. ವಿರೋಧಿಗಳು ಅಡ್ಜಸ್ಟ್ಮೆಂಟ್ ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಈಗ ನಾನು ಹೇಳಿದೆ ನಿಮ್ಗೆ, ಇಲ್ಲ ಅಂತ ಹೇಳಲ್ಲ. ನಾವು ನಮ್ಮ ಸ್ವಂತ ಬಲದಿಂದ ಗೆದ್ದಿದ್ದೀವಿ, ಅದ್ರಾಗ ಎರಡನೇ ಮಾತಿಲ್ಲ. ನಾನು ಮುಂಚೆನೇ ಹೇಳಿದ್ದೆ, ಟಿಕೆಟ್ ಅನೌನ್ಸ್ ಆದ್ದೇ ಹೇಳಿದ್ದೆ. ಇವರು ನಮ್ಮ ಟಿಕೆಟ್ ಅನೌನ್ಸ್ ಆದಮೇಲೆ ಬಂದು ಕಮಿಟ್ಮೆಂಟ್ ಆಗಿದ್ದು. ಇವರು ಬೇರೆ ಟಿಕೆಟಿಗೆ ಪ್ರಯತ್ನ ಮಾಡ್ತಾಯಿದ್ರು, ಅಲ್ಲಿವರೆಗೂ ಕರೆಕ್ಟಾಗಿದ್ದರು. ಆ ಟಿಕೆಟ್ ಯಾವಾಗ ಇವರ ಅಪೋಸಿಟ್ ಪಾರ್ಟಿ ಸಿದ್ದಣ್ಣವ್ರ ಮನೆಯವ್ರಿಗೆ ಸಿಕ್ತಲ್ಲ, ಆ ಸಂದರ್ಭ ಆದಮೇಲೆ ಇವ್ರು ಸ್ಟಾರ್ಟ್ ಮಾಡಿದ್ದು. ನಾನು ಟಿಕೆಟ್ ಸಿಕ್ಕಿದ್ದು ಅನೌನ್ಸ್ ಆಗಿದ್ದಿನೇ ಕಾಂಗ್ರೆಸ್ ಗೆಲ್ಲುತ್ತೆ ಬಾರಿ ಅಂತಲೂ ಹೇಳಿದ್ದೆ. ಆಮೇಲೆ ಇವ್ರಿಗೆ ಆಫರು ಕೊಟ್ಟಿದ್ದೆ, ಹಳೆ ನಾನು ಬಂದು ಗೆಲ್ಸಿದ್ದೆ ಅನ್ನೋ ಪದ ಬೇಡ, ನೀವು ಯಾರ್ಯಾರಿಗೆ ಮಾಡ್ಬೇಕು ಅನ್ನೋದೇ ನಿಮ್ಮ ಪಾರ್ಟಿ ಪರವಾಗಿ ಮಾಡಿರಿ ಅಂತ ಹೇಳಿದ್ರೆ ಹೇಳಿಕೆ ನಿಮ್ಮ ಹತ್ರನೇ ಇದೆ. ಅವತ್ತು ಸಹ ನಾನು ಹೇಳಿದ್ದೀನಿ, ನಾವು ನಮ್ಮ ಸ್ವಂತ ಬಲದಿಂದ ಗೆಲ್ತೀವಿ, ನಾನೇ ಗೆಲ್ಸಿದ್ದೆ ಅಂತ ಯಾರು ಹೇಳ್ಬಿಟ್ರೆ ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ ಸೋಲಿಸ್ರಿ ಅಂತಲೂ ಆಹ್ವಾನ ಕೊಟ್ಟಿದ್ದೆ. ಗೆಲ್ದೇ ರಾಜೀನಾಮೆ ಕೊಡ್ತೀನಿ ಅಂತಲೂ ಮಾತಾಡಿದ್ದೆ. ಅವತ್ತು ಯಾಕೆ ಈ ರೇಣುಕಸ್ವಾಮಿ ಹೇಳಿಕೆ ಅವಾಗ ಕೊಡಲಿಲ್ಲ? ಕೊಡ್ಬೋದಿತ್ತಲ್ಲ. ಅವತ್ತು ನಾವೇನು ಹೇಳಿದ್ವಿ, ತಾಕತ್ತಿದ್ರೆ ಗೆಲ್ಲಿಸ್ರಪ್ಪ, ಗೆಲ್ಲಿಸಿಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂದಾಗ
ಅದನ್ನು ಸವಾಲು ಆವತ್ತು ಸ್ವೀಕಾರ ಮಾಡ್ಬೋದಿತ್ತಲ್ಲ, ಆ ಕೆಚ್ಚದೇ ಇದ್ದಿದ್ರೆ ಆತನಿಗೂ ಬೇಕಿದ್ದಿದ್ದು ಅದೇ ಅಲ್ವಾ. ಅದಕ್ಕಿಂತ ಮುಂಚೆನೇ ನಾನು ಕಾಂಗ್ರೆಸ್ ಮೆಂಬರ್, ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ 2 ವರ್ಷ BJPಗೆ ಹೋಗಿ ಬಂದಿದ್ದು ತಮಗೆಲ್ಲ ಗೊತ್ತಿದೆ, ಅದೇನು ಮುಚ್ಚಳ ಮಾತೇನಿಲ್ಲ. ಆಮೇಲೆ ಮತ್ತೆ ನಾನು ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನಲ್ಲೇ ಕಾರ್ಪೊರೇಟರ್ ಆಗಿದ್ದೀನಿ, ಕಾಂಗ್ರೆಸ್ನಲ್ಲಿ ಶಾಸಕನಾಗಿದ್ದೀನಿ. ಯಾರು ಮಾಡಲ್ ಮಲ್ಲಿಕಾರ್ಜುನ್ ಮಾತಾಡಿಲ್ಲ, ಮಾತಾಡೋಕೆ ಹೇಳ್ರಿ ಮಲ್ಲಿಕಾರ್ಜುನ್ಗೆ. ಮಾತಾಡಿದ್ರೆ ವಿಡಿಯೋ ಕೂಡ ಕೇಳ್ರಿ. ಮಾತಾಡೋಕೆ ಹೇಳ್ರಿ. ಅವ್ರ ಅಪ್ಪಾಜಿನ 996 ಊಟ ಗೆಲ್ಸಿದ್ದು ನಾನಲ್ಲ ಅಂತ ಬಂದು ಪ್ರಮಾಣ ಮಾಡೋಕೆ ಹೇಳ್ರಿ. ಮಾಡಲ್ ವಿರೂಪಾಕ್ಷಪ್ಪ 2008ರಲ್ಲಿ 996 ಓಟಲ್ಲಿ ನಾನು ಗೆಲ್ಸೋಕ್ಕೆ ಸಹಕಾರ ಕೊಟ್ಟಿಲ್ಲ ಅಂತ ಪ್ರಮಾಣ ಮಾಡೋಕೆ ಹೇಳ್ರಿ. ನಾನು ದೇವ್ರು ನಂಬ್ತೀನಿ, ಆ ದೇವ್ರ ಹತ್ರ ಬಂದು ಪ್ರಮಾಣ ಮಾಡ್ಬೇಕಪ್ಪ, ನನ್ನಿಂದ ಸಹಕಾರ ಆಗಿದೆ ಇಲ್ಲ, ಶಾಸಕರಾಗಿದ್ದಾರೋ ಇಲ್ಲ ಅಂತ ಬಂದು ಸಹಕಾರ ಮಾಡೋಕ್ಕೆ ಹೇಳ್ರಿ. ಅದೇ ಮಾಡಲ್ ಮಲ್ಲಿಕಾರ್ಜುನ್ ಮಾತಾಡಿದರೆ ಬಂದು ಮಾತಾಡೋಕ್ಕೆ ಹೇಳ್ರಿ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಲಕ್ಕಿ ಅಂಥದ್ದು ಲಾಟ್ರಿ ಶಾಸಕರು ಅಂದರೆ, ಲಾಟ್ರಿ ಶಾಸಕ ಆತ ಯಾವಾಗ 2007ರಲ್ಲಿ ಯಡಿಯೂರಪ್ಪರ ಅಲೆಯಲ್ಲಿ ಗೆದ್ದು ಲಾಟ್ರಿ ಶಾಸಕನಾಗಿದ್ದ ಆತ. ನಾನು 5 ವರ್ಷ ಪಕ್ಷ ಕಟ್ಟಿದ್ದೀನಿ, ರೈತರ ಜೊತೆ ಹೋರಾಟ ಮಾಡಿದ್ದೀನಿ, ಜೊತೆಗೆ ನಮ್ಮ ನೀನೇ ಮಾತಾಡುವ, ರೈತರ ಬಗ್ಗೆ ಹೋರಾಟ ಮಾಡಿದ್ದೀನಿ, ಸಂಕಷ್ಟದಲ್ಲಿದ್ದಂಥ ಕರೋನಾ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದೀನಿ, ಕಿಟ್ಗಳು ಕೊಟ್ಟಿದ್ದೀನಿ. ಆತನಿಗೆಲ್ಲ ಗೊತ್ತಿದೆ. ಆದರೂ ಲಾಟ್ರಿ ಅಂದಲ್ಲ, ಆ ಲಾಟ್ರಿ ಅವ್ನು ಲಾಟ್ರಿ ಹೊಡೆಯೋ ಪರಿಸ್ಥಿತಿ ಬರ್ತಾನೆ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಹೇಳ್ರಿ. ಮುಂದಿನ ಚುನಾವಣೆಯಲ್ಲಿ ಲಾಟ್ರಿ ಹೊಡೆಯೋ ಪರಿಸ್ಥಿತಿ ಬರ್ತಾನೆ. ನಮ್ಮ ಸಾಧು ಸಮಾಜ ಸುಮ್ಮನೆ ಬಿಡೋದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀನಿ. ಅದಕ್ಕೆ ನೇತೃತ್ವ ಅನ್ನೋಕ್ಕೆ ಬರಲ್ಲ, ನಮ್ಮ ಗೌಡರು ಹಿರಿಯರಿದ್ದಾರೆ, ಅವ್ರ ನೇತೃತ್ವ ಇದೆ. ಬಟ್ ಅಲ್ಲಿ ನಮ್ಮ ಸಮಾಜದ ಯುವಕರು ಭಾಳಷ್ಟು ನನ್ನ ಮೇಲೆ ಅಭಿಮಾನದಲ್ಲಿದ್ದಾರೆ. ಅವ್ರು ಏನೇ ಆತನ ಜೊತೆಗೆ ಇರ್ಬೋದು, ಆತ ಅನ್ಕೊಂಬಿಟ್ಟಾನೆ ಎಲ್ಲ ಯುವಕರು ನಾನು ಏನೋ ಮಾಡಿ ಮ್ಯಾಜಿಕ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಆದರೆ ಆ ಯುವಕರೆಲ್ಲರೂ ಆತಂಗೆ ಏನು ಮಾಡಬೇಕು, ಈಗ ನಮ್ಮ ಸಮಾಜದ ಒಬ್ಬ ಯುವಕ ಬೆಳೆಯೋಕ್ಕೆ ಸಹಿಸ್ತಿಲ್ಲ ಅನ್ನೋದನ್ನು ಈಗ ಮನವರಿಕೆ ಆಗಿದೆ. ಸಮಾಜಕ್ಕಲ್ಲ, ಸಮಾಜದೊಬ್ಬ ಯುವಕನ ಬೆಳವಣಿಗೆ ಸಹಿಸ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನೋಡಿ ಮುಂದಿನ ಚುನಾವಣೆ ಸರ್, ಇದು ಭದ್ರಾ ಬಲನಾಲೆ ಹೇಳಿದ್ರಲ್ಲ, ಏನಂತ ಆಗಿರೋದು ಸರ್ BJP ಅವಧಿಯಲ್ಲಿ ಯಾವ ರೀತಿ ಕಾಮಗಾರಿ ಮಾಡ್ಬೇಕಂತೇಳಿ ಉಲ್ಲೇಖ ಮಾಡಿದ್ದಾರೆ ಸರ್ ಅವರು. BJP ಅವಧಿಯಲ್ಲಿ ಇದು ಕೂಡ ಪ್ರಿಂಟ್ ಡಾಕ್ಯುಮೆಂಟ್ ಇದೆ. ಅನುಮತಿ ಕೊಟ್ಟಿದ್ಯಾ, ಆದರೆ ಬಲದಂಡೆ ಸೀಳಕ್ಕೆ ಕೊಟ್ಟಿಲ್ಲ ಅಂತ ಎಲ್ಲೂ ಸೀಳೋದಲ್ಲ, ಬ್ಯಾಕ್ ವಾಟ್ರಲ್ಲಿ ಜಾಕ್ವೆಲ್ ಹಾಕಿ ಲಿಫ್ಟ್ ಮಾಡಬೇಕು ಅಂತ ಒಂದು ಆಪ್ಷನ್ ಇಟ್ಟರು. ಎರಡನೇ ಆಪ್ಷನ್ನು ಬಲದಂಡೆಯಿಂದನೇ ನೀರು ತಗೊಂಡು ಹೋಗ್ಬೇಕು ಅಂತಲೂ ಆಪ್ಷನ್ ಇಟ್ಟರು ಚಾನಲಿಂದ. 2 ಆಪ್ಷನ್ನಿಗೂ ಅನುಮತಿ ಕೊಟ್ಟಿರೋದು ಇದೇ ಸರ್ಕಾರನೇ. ಅದಾದಮೇಲೆ 2022 DPR ಮಾಡಿದ್ರು. DPR ಅಂದರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು. ಅದರೊಳಗೆ ಎಲ್ಲಿಂದ ನೀರು ತಗೊಂಡು ಹೋಗ್ಬೇಕು ಅನ್ನೋದನ್ನು ಮಾರ್ಕ್ ಮಾಡಿದ್ರು. ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಪತ್ರ ವ್ಯವಹಾರ ಆಗಿದ್ರು ನೀವು ತಂದುಕೊಡಿ. ಆ ವಿಷಯದಲ್ಲಿ ನಮ್ಮ ಸರ್ಕಾರದ ಯಾವುದೇ ಪಾತ್ರಗಳಿಲ್ಲ. 2022ರಲ್ಲಿ ಆಗಿರೋದು, ಅವಾಗ ನಮ್ಮ ಸರ್ಕಾರ ಇರಲಿಲ್ಲ. ಅಲ್ಲ, ಕಾಮಗಾರಿನೇ 2022ರಲ್ಲಿ DPR ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಡರ್ಗಳಾಗಲಿ ಏನಾದ್ರು ದಾಖಲೆ ಇದ್ರೂ ಕೊಡಿ, ನಾನು ಮಾತಾಡ್ತೀನಿ. ಕಾಮಗಾರಿ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ, ಈ ಯಥಾಸ್ಥಿತಿ ಏನಿದೆ ಅದು ಮಾಡೋಕ್ಕೆ ಹೇಳಿದ್ರು, ನಿಲ್ಸೋಕ್ಕೆ ಹೇಳಿ ನಮ್ಮ ಸಂಬಂಧಪಟ್ಟ ಮಂತ್ರಿಗಳು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ರಿಪ್ಲೈ ಕೊಡ್ತೀನಿ. ನೆನ್ನೆ ಪೇಪರ್ ಓದಿದೆ. ಮಾನ್ಯ ಮಂತ್ರಿಗಳ ಜೊತೆ ಮಾತಾಡ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ದಾವಣಗೆರೆ ಜಿಲ್ಲೆ ರೈತರಿಗೆ ಅನ್ಯಾಯಕ್ಕೆ ನಾವು ಬಿಡೋದಿಲ್ಲ, ಅನ್ಯಾಯ ಕೊಡೋದಿಲ್ಲ. ಅಲ್ಲ, ಅಲ್ಲಿದೆ ಅಲ್ಲಿ ಏನಾಗಿದೆ, ಜಾಕ್ವೆಲ್ಲಿಂದ ಒಂದು ಅಥವಾ ಭದ್ರಾ ನಾಲೆಯಿಂದ ಅಂತ ಎರಡೂ ಇದೆ. ನಿಮಗೆ ದಾಖಲೆ ಒಂದು 2 ನಿಮಿಷ ಟೈಮ್ ಕೊಟ್ಟರೆ ಕೊಟ್ಟು ಬಿಡ್ತೀನಿ. ಫೋನ್ ಅದಲ್ಲ, ಇನ್ನೊಂದು ದಾಖಲೆ ಇದೆ, ಫೋನ್ ಕೊಡು ಮಾಡಲಿ. ಈಗ ನಾನು ಮುಂಚೆನೇ ಹೇಳಿದ್ದೀನಿ, ನಿರುದ್ಯೋಗಿ BJP ಸಹೋದರರು ಅನ್ನೋ ಪದನೇ ಹೇಳಿದ್ದೀನಿ. ಹೋರಾಟ ಮಾಡಲಿ. ಯಾಕೆಂದರೆ ಅವ್ರಿಗೆ ಯಾವುದೇ ರೀತಿಯ ಹಕ್ಕಿಲ್ಲ ಹೋರಾಟ ಮಾಡೋಕ್ಕೆ. ಯಾಕೆಂದರೆ 5 ಗ್ಯಾರಂಟಿ ಬಗ್ಗೆ ಮಾತಾಡಿದರು. 5 ಗ್ಯಾರಂಟಿಯಲ್ಲಿ ಸರ್ಕಾರ ದಿವಾಳಿ ಆಗಿ ಹೋಗ್ತದೆ ಒಂದು ಕಡೆ ಇವರು ಮುಖ್ಯಮಂತ್ರಿ ಕುರ್ಚಿಲಿ ಗುದ್ದಾಡಿ ಗಲಾಟೆ ಮಾಡ್ಕೊಂಡು ಕಿತ್ತೋಗ್ತದೆ ಅಂತ. ಅವು ಯಾವೂ ನಡೀತಾ ಇಲ್ಲ. ಎಲ್ಲ ರೀತಿ ಅಭಿವೃದ್ಧಿನೂ ಆಗ್ತಿದೆ. ಅಭಿವೃದ್ಧಿನೂ ಮಾಡಲ್ಲ ಅಂದ್ಕೊಂಡಿದ್ರು. ನಮ್ಮ ಮೊನ್ನೆ ಇನ್ನೊಂದು ಮುಖ್ಯಮಂತ್ರಿಗಳು ಅಭಿವೃದ್ಧಿ 1000 ಕೋಟಿ ಚಿಲ್ಲರೆ ಗುದ್ಲಿ ಪೂಜೆ ಉದ್ಘಾಟನೆಗಳು ಮಾಡಿದ್ರು. ಏನಾದ್ರು ಒಂದು ವಿಷಯ ಬೇಕಲ್ಲ ಹೋರಾಟ ಮಾಡೋಕ್ಕೆ. ಈ ವಿಷಯ ಎಲ್ಲ ತಗೊಂಡಿದ್ದಾರೆ, ಮಾಡ್ತಾಯಿದ್ದಾರೆ. ಅದು ಯಥಾಸ್ಥಿತಿ ನಾವು ಮೇಂಟೈನ್ ಮಾಡಿದ್ವಿ.
ಯಾವುದೇ ರೀತಿಯ ದಾವಣಗೆರೆ ಜಿಲ್ಲೆಯ ರೈತರಿಗೆ ಅನ್ಯಾಯ ಯಾಕೆ ನಾವು ಕೊಡಲ್ಲ. ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಮಾತಾಡಿ ಅಂಥದ್ದು ಏನಾರು ವ್ಯವಸ್ಥೆ ನಮ್ಮಲ್ಲಿ ತೊಂದರೆ ಆಗ್ತಿದೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರ ಹತ್ರ ಹೋಗಿ ಅದನ್ನು ಸರಿಪಡಿಸ್ತೀನಿ. ಈಗ ಯಾರ್ಯಾರ ಮನೆಗೆ ಮರಳು ಕಳಿಸಿದ್ರಿ, ಯಾರ್ಯಾರ ಮನೆಗೆ ಗಂಡು ಮಕ್ಕಳು ಕೊಡ್ತೀನಿ. ಆತ ಮಾಹಿತಿ ಕೊಡಪ್ಪ ಅಂದರೆ ಮಾಹಿತಿ ಕೊಡ್ತೀನಿ. ಗಂಡು ಮಕ್ಳು ಮನೆಗೆ ಕಳಿಸಿದ್ರು, ಹೆಣ್ಮಕ್ಳುಗಳ ಮನೆಗೆ ಕಳಿಸಿದ್ರು, ಅದು ಮಾಹಿತಿ ಕೊಡ್ತೀನಿ. ಅದನ್ನು ಕೇಳ್ರಿ, ಹೇಳಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.